here good evening. The ARD branch of the SCDCC Bank got inaugurated on the 22nd of November as a SEMA complex in Industrial Estate by Mr. S.R. Patil together with MP Mr. Nalin Kumar Kateri and President Mr. Rajendra Kumar. ಎಲ್ಲರೂ ಮುಟ್ಟಿ ಒಟ್ಟಿಗೆ ಅದು ನಿಮ್ಮ ಕೈಗೆ ಮುಟ್ಬಿಟ್ಟು ನಮ್ಮ ಕಡೆ ಮಾತ್ರ ಮಹಿಳೆಯರು ಎಕನಾಮಿಕ್ ನಾಲ್ಕು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಲ್ಲಿ ಹುಟ್ಟಿದವು. ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು ಮತ್ತು ದೊಡ್ಡದಾದಂತಹ ಶೆಡ್ಯೂಲ್ ಬ್ಯಾಂಕ್ ಅಂತ ಕರ್ನಾಟಕ ಬ್ಯಾಂಕಿಗೂ ಕೂಡ ಜನ್ಮ ಕೊಟ್ಟಂತ ಪವಿತ್ರವಾದಂತಹ ಸ್ಥಳ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ. ಮತ್ತು ಹೋಟೆಲ್ ಉದ್ಯಮದಲ್ಲಿ ನಿಮಗೆ ನೀವೇ ಸಾಕಿ. ಇಡೀ ಪ್ರಪಂಚದಲ್ಲಿ ನಿಮ್ಮ ಜೊತೆ ಯಾರು ಹೋಟೆಲ್ ಉದ್ಯಮದಲ್ಲಿ ಸರಿಸಾಟಿ ಇಲ್ಲ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಪುಗಾಲು ಹಾಕಿ ಕರ್ನಾಟಕ ರಾಜ್ಯದ ರಾಷ್ಟ್ರದ ಗಮನ ಸೆಳೆದಂತಹ ಒಂದು ಜಿಲ್ಲೆ ಈ ಜಿಲ್ಲೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡಿ, ಶ್ರೀಮಾನ್ ರಾಜೇಂದ್ರ ಕುಮಾರ್ ಅವರು ಈ ನಾಡಿನ ಅತ್ಯಂತ ಹಿರಿಯ ಸಹಕಾರಿಗಳು, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ, ಈ ಬ್ಯಾಂಕಿಗೂ ಕೂಡ ಅಧ್ಯಕ್ಷರಾಗಿ 1994ರಿಂದ 2 ದಶಕಗಳ ಕಾಲ ಸತತವಾಗಿ 20 ವರ್ಷಗಳ ಕಾಲ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ ನೀಡಿದ್ದನ್ನು ನನಗೆ ಬಹಳಷ್ಟು ಸಂತೋಷದಿಂದ ನಾನು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಅನಿಸಿದ 86ನೇ ಶಾಖೆ ಡೆಪಾಸಿಟ್ನಲ್ಲೂ ಅತಿ ಹೆಚ್ಚು ಸಮಗ್ರವಾಗಿರತಕ್ಕಂಥ ಅಭಿವೃದ್ಧಿಯನ್ನು ಹೊಂದಿ ಸಾಲ ಕೊಡುವುದರಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಎಂದು ಶುಭವನ್ನು ಹಾರೈಸ್ತೇನೆ. ಯಾಕೆಂದರೆ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 2 ಕಣ್ಣುಗಳು, ಒಂದು ಸಾಲಗಾರ ಒಂದು ಕಣ್ಣು ಆದರೆ ಅದರ ಖಾತೆದಾರನು ಇನ್ನೊಂದು ಕಣ್ಣು. ಇಬ್ಬರನ್ನು ಸಮಾನವಾಗಿ ನೋಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಬ್ಯಾಂಕಲ್ಲಿದೆ. ಆ ರೀತಿಯಲ್ಲಿ ನೋಡಿರೋದ್ರಿಂದ ಇವತ್ತು ರಾಜೇಂದ್ರ ಕುಮಾರ್ ಅವರು ಬಹಳ ಸಮರ್ಥರಾಗಿರ್ತಕ್ಕಂಥ ಒಬ್ಬ ಸಹಕಾರಿ ರಂಗದ ಈ ರಾಜ್ಯದ ಅದ್ಭುತ ನಾಯಕರಾಗಿ ಮೂಡಿ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊರಹಳ್ಳಿ ಒಂದು ಅದ್ಭುತ ಕಲ್ಪನೆಯಿಂದ ನಮಗೆ ಸಹಕಾರಿ ರಂಗದ ಕೊಡುಗೆಯನ್ನು ಈ ಜಿಲ್ಲೆಗೆ ಕೊಟ್ಟರು. ಸಚಿವರು ಹೇಳಿದ ರೀತಿಯಲ್ಲಿ ಇವತ್ತು ಸಹಕಾರಿ ಕಾಶಿ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಸಹಕಾರಿ ಕಾಶಿಯಾಗೂ ಎದ್ದು ನಿಂತಿದೆ. ಇದಕ್ಕೆ ಡಿಸಿಸಿ ಬ್ಯಾಂಕಿನ ಕೊಡುಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ 100ಕ್ಕೆ 100% ಸಾಲ ಮರುಪಾವತಿ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಇದ್ರೆ ಅದು ಡಿಸಿಸಿ ಬ್ಯಾಂಕ್ ಅಂತ ಹೆಮ್ಮೆಯಿಂದ ನಾವೆಲ್ಲ ಕಡೆಯಲ್ಲಿ ಹೇಳಬಹುದು. ವಿಶೇಷವಾಗಿ ನರೇಂದ್ರ ಮೋದಿ ಅವರು ಒಂದು ಜನಧನ ಯೋಜನೆಯನ್ನು ಪರಿಕಲ್ಪನೆ ಅಂತಂದರು. ನಮ್ಮ ದೇಶದಲ್ಲಿ 85%
ಖಾತೆಗಳನ್ನು ತೆರೆದಿತ್ತು. ಜನಧನ ಯೋಜನೆ ಬರುವ ಮುಂಚೆ ನಮ್ಮ ಜಿಲ್ಲೆ ಇತ್ತು. ಅದಕ್ಕೆ ಕಾರಣೀಭೂತ ಯಾವುದು ಅಂತಂದ್ರೆ ಈ ಜಿಲ್ಲೆಯ ಸಹಕಾರಿ ರಂಗ, ಡಿಸಿಸಿ ಬ್ಯಾಂಕ್ ಮತ್ತು ಬ್ಯಾಕ್ವರ್ಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ಬೋದು. ಇವತ್ತು 100% ಖಾತೆಗಳನ್ನು ತೆರೆದ ಜಿಲ್ಲೆ ದೇಶದಲ್ಲೇ ಮೊತ್ತ ಮೊದಲ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಅದಕ್ಕಾಗಿ 100% ಆಗಬೇಕಿದ್ರೆ ಅದಕ್ಕೆ ಸಹಕಾರಿ ರಂಗದ ಕೊಡುಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇವತ್ತು ಆ ನಿಟ್ಟಿನಲ್ಲಿ 100 ವರ್ಷಗಳನ್ನು ಕಂಡಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ 100 ಶಾಖೆಗಳನ್ನು ತರತಕ್ಕಂಥ ಅದ್ಭುತ ಕಲ್ಪನೆ ಜೊತೆಗೆ ರೂಪೇ ಕಾರ್ಡ್ ಅನ್ನ ಮಾದರಿಯಾಗಿ ರಾಷ್ಟ್ರದಲ್ಲಿ ತೋರಿಸತಕ್ಕಂಥ ಕೆಲಸ ಕಾರ್ಯದ ಜೊತೆಗೆ ಈ ಜಿಲ್ಲೆಯ ಒಂದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅದ್ಭುತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್. ವಿಶೇಷವಾಗಿ ಆರ್ಥಿಕ ವ್ಯವಹಾರದಲ್ಲಿ ನಮ್ಮ ಜಿಲ್ಲೆ ಮುಂದಿದೆ. ಅದಕ್ಕೆ ಹಿಂದೆ ಬ್ಯಾಂಕ್ಗಳಿಗೆ ಹಣ ಇದ್ದವ ಮಾತ್ರ ಹೋಗುವುದು ಅಂತ ಹೇಳುವಂತ ಕಾಲ ಇದೆ. ಆದರೆ ಒಬ್ಬ ರೈತ ಕೂಲಿ ಕಾರ್ಮಿಕನು ಬ್ಯಾಂಕಿಗೆ ಒಂದು ವ್ಯವಹಾರವನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟದ್ದು ಕೋಆಪರೇಟಿವ್ ಸೆಕ್ಟರ್, ಕೋಆಪರೇಟಿವ್ ಸಹಕಾರಿ ಸಂಘಗಳು. ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಬಾರದು. ಎಲ್ಲ ಕಡೆ ಇದೇ ರೀತಿಯ ಒಂದು ಒಳ್ಳೆಯ ವಾತಾವರಣ ನಡೆದ್ರೆ ಸ್ವಚ್ಛ ಭಾರತವನ್ನು ನಾವು ಖಂಡಿತ ಕಾಣಬಹುದು ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ ಅಂತದ್ದನ್ನು ಹೇಳಿಕೊಡ್ತಾ ಇದ್ದೀನಿ. ನಮ್ಮ ನಗರ ಸದಸ್ಯರು ಹೇಳಿದ ಹಾಗೆ ಕಡಿಮೆ ಬಡ್ಡಿಯಲ್ಲಿ ನಾವು ಗುಂಪನ್ನು ಮಾಡಿದಾಗ ಇವರಿಗೆ ಸರ್ಕಾರದಿಂದ ಸಿಗುವಂತ 4% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿ ಅವರು ಸಣ್ಣ ಉದ್ಯಮಗಳನ್ನು ಮಾಡಿಕೊಂಡು ಸ್ವಾವಲಂಬಿಗಳ ಆಡಲಿಕ್ಕೆ ನಾವು ಖಂಡಿತವಾಗಿ ಪ್ರೋತ್ಸಾಹ ನೀಡ್ತೇವೆ ಅನ್ನುವ ಮಾತನ್ನು ನಾವು ನಮ್ಮ ನಗರಸಭಾ ಸದಸ್ಯರಿಗೆ ವಾಗ್ದಾನ ಮಾತ್ರ ಅಲ್ಲ ಅನುಷ್ಠಾನಕ್ಕೆ ತರ್ತೇವೆ. ಅದೇ ನಾವು ಬರೇ ರಾಜಕಾರಣಿ ಅಲ್ಲ, ನಾವು ಸಹಕಾರಿಗಳಾಗಿ ಹೇಳ್ತಾ ಇದ್ದೇವೆ. ನಾವು ನಡೆಸಿಕೊಡ್ತೇವೆ 4% ಬಡ್ಡಿ ದರದಲ್ಲಿ ಅವರಿಗೆ ಗುಂಪನ್ನು ರಚಿಸಿಕೊಂಡು ಅವರಿಗೆ ಸಾಲವನ್ನು ನೀಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಾವು ಅಲ್ಪಾವಧಿಯಲ್ಲಿ ನಮ್ಮ ಪಡಿವಾಳರ ಜಾಗದಲ್ಲಿ ಈ ಶಾಖೆಯನ್ನು ತೆರೆದಿದ್ದೇವೆ. ನನ್ನ ಹೇಳಿದ್ರೆ ಈ ಎಐಯ ಜನರು ಬಹಳ ಹೃದಯ ಶ್ರೀಮಂತಿಕೆಯವರು ಮತ್ತು ಶ್ರೀಮಂತಿಕೆ ಉಳ್ಳವರು ಕೂಡ ಖಂಡಿತ. ಯಾಕಂತ ಹೇಳಿದ್ರೆ 7.8 ಕೋಟಿಯಷ್ಟು ಠೇವಣಿಯನ್ನು ನಮಗೆ ಇವತ್ತಿನ ದಿವಸ ಕೊಟ್ಟಿದ್ದಾರೆ. ಹೇಳಿದ್ರೆ ಈ ಕ್ಷೇತ್ರ ಆರ್ಥಿಕವಾಗಿ ಬಹಳಷ್ಟು ಸದೃಢವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೀನಿ. ಅದು ಮಾತ್ರ ಅಲ್ಲ, ಈ ಜಾಗದಲ್ಲಿ ಸುಮಾರು 650 ಖಾತೆಗಳನ್ನು ತೆರೆದು ಪ್ರಥಮ ದಿವಸವೇ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ. The famous Tangat Uppapa Urus is scheduled to be held at Moidin Juma Masjid, Nelikulu, Kasur from the 10th to the 20th of December 2014, said the convener addressing the press, meet at the press club of the Bhavan in Mangalore. The famous Urus, Tangat Uppapa Urus, that is scheduled to be held at the Nelikulu Moidin Juma Masjid from December 10th to December 20th. So that Urus is held in memory of Tangat Uppapa, who was a superhuman. He was collect to the poor and all the poor men. He has spent his life, most of his life he has spent in Karnataka. He has got so many followers in Karnataka. So, and during his lifetime, he has given relief to all people, irrespective of caste and religion. And that Urus is held in Moidin Juma Masjid. It is a famous mosque in Kerala and its center is old. And so many people, irrespective of caste and creed, people are visiting Nelikulu Moidin Juma Masjid every day. And during the Urus, we are expecting so many people, not only from Kerala but also from Karnataka also. And during the Urus, there are sermons, 11-day sermons. Scholars from Karnataka and Kerala will participate in the sermon. The culmination of the Urus is on 21st December morning. So we will be distributing lakhs of G-Rice packets. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore.
ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಶೀಘ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. The inauguration of the Dakshina Kannada Karmika Parishad, the Maxi Cab Taxi Drivers and Owners Association office, and the release of the sticker for Vishwa Tuluvera Parva 2014 was held on Monday the 24th of November at 4 p.m. on the second floor of Medifair, Block Karangal Party, Mangalore by Mr. Ivan D'Souza, the MLC, and Mr. Mohiddin Baba, the MLA. The inauguration of Dakshina Kannada Karmika Parishad, Maxi Cab Taxi Drivers and Owners Association office and release of Vishwa Tuluvera Parva 2014 sticker was held on Monday the 24th November at 4 p.m. on second floor Medicare building Karangalpadi, Mangaluru by Mr. Ivan D'Souza MLC and Mr. Mohiddin Baba MLA. Mr. Ivan D'Souza inaugurated the office by cutting the ribbon together with other guests. Mr. Mohiddin Baba lit the lamp and released the Vishwa Tuluvera Parva 2014 sticker and addressed the gathering. ತಮ್ಮ ವಾಹನಗಳಿಗೆ ಅಂಟಿಸುವ ಮೂಲಕ ಆ ಒಂದು ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಅನೇಕ ಸರ್ಕಾರದ ವ್ಯವಸ್ಥೆಗಳು ಇವತ್ತು ಈ ಒಂದು ಚಾಲಕರಿಗೆ ಅಥವಾ ಮಾಲಕರಿಗೆ, ಅದು ಟ್ಯಾಕ್ಸಿ ಇರಲಿ ಅಥವಾ ಕ್ಯಾಬ್ಗಳಿರಲಿ, ಸರ್ಕಾರದಿಂದ ಬರುವಂತಹ ಅನೇಕ ಸಬ್ಸಿಡಿಗಳಿದ್ದಾವೆ. ಬಹಳಷ್ಟು ಜನರಿಗೆ ಇವತ್ತು ಚಾಲಕರಿಗಾಗಲಿ ಮಾಲಕರಿಗಾಗಲಿ ಯಾವ ರೀತಿಯಲ್ಲಿ ಸಬ್ಸಿಡಿ ಸಿಗ್ತದೆ, ಯಾವ ರೀತಿಯಲ್ಲಿ ಸರ್ಕಾರ ನಮ್ಮ ಬೆನ್ನ ಹಿಂದೆ ಬರ್ತದೆ ಅಂತ ಹೇಳುವ ವ್ಯವಸ್ಥೆ ಗೊತ್ತಿರುವುದಿಲ್ಲ. ಆ ಗೊತ್ತಾಗುವಂತಹ ಸಂದರ್ಭದಲ್ಲಿ ಆ ವ್ಯವಸ್ಥೆ ಸರ್ಕಾರ ವಾಪಸ್ ಪಡೆದುಕೊಂಡು ಆಗಿರ್ತದೆ. ಆದ್ದರಿಂದ ಇವತ್ತು ನೀವೆಲ್ಲರೂ ಒಂದಾಗಿದ್ರೆ ಈ ಇದರ ಸಂಘದ ಒಂದು ವ್ಯವಸ್ಥೆಯಿಂದ ಯಾವುದಾದರೂ ವ್ಯವಸ್ಥೆ ಸರ್ಕಾರದ ಬರುವಂತಹ ವ್ಯವಸ್ಥೆಗಳನ್ನು
ಈ ಸಂಘದ ಮೂಲಕ ತೆಗೆದುಕೊಂಡು ಅದನ್ನು ಪಡೆದುಕೊಂಡು ಹೋಗುವಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. Mr. Nagesh also spoke on the occasion. ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿ 2 ಯೋಜನೆಗಳನ್ನು ಜಾರಿಗೆ ತಂದಿದೆ. ಒಂದು, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಪರಿಹಾರ ಯೋಜನೆ ಅಂತ ಒಂದು ಯೋಜನೆ ಇದೆ. ಈ ಯೋಜನೆಯಲ್ಲಿ ಆಟೋ ರಿಕ್ಷಾ, ಮ್ಯಾಕ್ಸಿ ಕ್ಯಾಬ್, ಬಸ್, ಲಾರಿ ಚಾಲಕರು 25 ರೂಪಾಯಿಗಳನ್ನು ಕೊಟ್ಟು ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿದ್ರೆ, ಒಮ್ಮೆ ಮಾತ್ರ ನೋಂದಣಿ ಮಾಡಿಸ್ತಕ್ಕಂಥದ್ದು, ನೋಂದಣಿ ಮಾಡಿಸಿದ್ರೆ ಅವರಿಗೆ ಅಪಘಾತ ಸಂಭವಿಸಿ ಇಂತಹ ಆಕಸ್ಮಿಕಗಳು ತೊಂದರೆ ಉಂಟಾದಾಗ ಗರಿಷ್ಠ 2 ಲಕ್ಷ ರೂಪಾಯಿವರೆಗಿನ ಒಂದು ವಿಮಾ ಸೌಲಭ್ಯ ಸಿಗುತ್ತೆ. ನನ್ನ ಒಟ್ಟಾರೆ ಉದ್ದೇಶ ಕಾರ್ಮಿಕರು ಸಶಕ್ತರಾದರೆ, ಕಾರ್ಮಿಕರು ತನ್ನ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡಿದರೆ, ಕಾರ್ಮಿಕರು ತನಗೆ ಸಿಗುವಂತಹ ಸೌಲಭ್ಯಗಳನ್ನು ದೊರಕಿಸಿಕೊಂಡ್ರೆ ಬಹುಶಃ ಅವರ ಜೀವನಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳೋದನ್ನ ನಾನು ಹೇಳಬಯಸ್ತಾ ಇದ್ದೇನೆ. ಇವತ್ತು ಕಾರ್ಮಿಕ ಅಧಿಕಾರಿಗಳು ಹೇಳಿದರು, 26 ರೂಪಾಯಿಯನ್ನ ಕಟ್ಟಿ ನೀವು ನೋಂದಾಯಿಸಿಕೊಂಡ್ರೆ ನಿಮ್ಮ ಹೆಸರನ್ನ, ನಿಮ್ಮ ಅಪಘಾತವಾಗಿ ನೀವೇನಾದರೂ ಕಡಿಮೆ ಆದರೆ ನಿಮಗೆ 2 ಲಕ್ಷ ರೂಪಾಯಿ ನಿಮ್ಮ ಕುಟುಂಬಕ್ಕೆ ಸಿಗ್ತದೆ. ಬರೀ 26 ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರ ಇವತ್ತು ನಿಮ್ಮ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಕೊಡ್ತದೆ. ಇವತ್ತು 100 ರೂಪಾಯಿನ ನೀವು ಕಟ್ಟಿ ಒಂದು ವೇಳೆ ಆ ಇನ್ಶೂರೆನ್ಸ್ ಸ್ವಾವಲಂಬನ ಯೋಜನೆಗೆ ಸೇರಿದ್ರೆ ನೀವು 100 ರೂಪಾಯಿ ಕಟ್ಟಿದ್ರೆ ರಾಜ್ಯ ಸರ್ಕಾರ 100 ರೂಪಾಯಿ ಕಟ್ತದೆ, ಕೇಂದ್ರ ಸರ್ಕಾರ 100 ರೂಪಾಯಿ ಕಟ್ತದೆ. ಅಂದರೆ ನಿಮ್ಮ 100 ರೂಪಾಯಿ ಅದು 300 ರೂಪಾಯಿ ಆಗಿ ಪರಿಣಮಿಸ್ತದೆ. ನಿಮಗೆ 60 ವರ್ಷ ಪ್ರಾಯ ಆದಾಗ ನೀವು ಕಟ್ಟಿದ ದುಡ್ಡನ್ನು, ಅದರ 60% ದುಡ್ಡನ್ನು ನೀವು ತೆಗೆದುಕೊಳ್ಬಹುದು ಮತ್ತು ಉಳಿದ ದುಡ್ಡಿನಿಂದ ನಿಮಗೆ ಪೆನ್ಷನ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದೆ. Praveen Chandra Alva, Melrick Rego, Donald D'Souza and others were present. Hi, this is Nisha Kothari and you are watching Coastal Times in this movie. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Swift Nutrition Hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. The Lions Club of Lions Club Mangala Devi of Lions Club International District on 70 had organized the governor's visit to the club at the Lions Seva Mandir Malikata in Mangalore. Lions Night was also celebrated. Lions Club of Lions Club in Mangala Devi of Lions Club International District 170 had organized the governor's visit to the club at Lions Seva Mandir Mallikat in Mangaluru. Lions Night was also celebrated. The President and Lokesh Bolar called the meeting to order. President of Lions Club Mangalore Mangala Devi called the meeting to order. The meeting started with the parade song followed by flag salutation
and reading of Code of Ethics. The President welcomed the gathering. I welcome our District Governor, Lion Manjunath Murthy, MJF, for this great occasion. I also welcome our First Lady of the District and District Coordinator, Lion Nandini Murthy. Secretary Yashwant Pujari read the club report. 2014-2015 ವರ್ಷದ ನಮ್ಮ ಕ್ಲಬ್ಬಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ 13/7/2014 ಉಪರಾಜ್ಯಪಾಲೆ ಕವಿತಾ ಶಾಸ್ತ್ರಿ ಅವರಿಂದ ನೆರವೇರಿಸಲ್ಪಟ್ಟಿತು. San Pakkala introduced the new members. San G.R. Shetty introduced the governor. ಹೊಸತನದ ದುಡಿತ, ಸೇವೆ ಉಸಿರೆಂಬ ಭಾವ, ದೇಹವನ್ನೇ ಹೊದ್ದ ಜೀವ, ಸಾಧನೆಯ ಶಿಖರಗಳಲ್ಲಿ ಏರುತ್ತಲೇ ಇರುವ ಉತ್ಸಾಹ, ಲಯನಿಸಂಗೆ ಇಡೀ ಕುಟುಂಬವನ್ನೇ ಅರ್ಪಿಸಿಕೊಂಡ ಹೆಗ್ಗಳಿಕೆ, ಕನ್ನಡ ಆಂಗ್ಲಗಳೆರಡರಲ್ಲೂ ವಾಕ್ಚಾತುರ್ಯ, ಎಲ್ಲರೊಡನೆಯೂ ಬೆರೆಯುವ ಸ್ನೇಹಮಯ ಮನಸ್ಸು, ಈ ಎಲ್ಲ ಉತ್ತಮ ಸಂಸ್ಕಾರಗಳ ಕಣಜ. ಇಷ್ಟು ಹೇಳಿದ ಕ್ಷಣವೇ ಕಣ್ಣೆದುರುಕೊಂಡು ಬರುವ ದೊಡ್ಡ ವ್ಯಕ್ತಿತ್ವ ಎಚ್.ಎನ್. ಸೀತಾರಾಮಯ್ಯ ಮತ್ತು ಸಾವಿತ್ರಮ್ಮ ದಂಪತಿಗಳ ಪುತ್ರ. ಇಂದಿನ ಅವರ ಘೋಷವಾಕ್ಯ ಟೇಕ್ ಕೇರ್, ಟಚ್ ಒನ್ಸ್ ಹಾರ್ಟ್ ಎನ್ನುವಲ್ಲಿಯ ತನಕವೂ ಸಾಮಾಜಿಕ ಜಾಗೃತಿ ಅಗತ್ಯಗಳನ್ನು ಜಾಗರೂಕರಾಗಿ ಕಾಳಜಿಯಿಂದ ಕೇರ್ ಮಾಡಿದ ಈ ವಕೀಲರು ಕೋರ್ಟ್ ವಾದವೇನೇ ಇದ್ದರೂ ನಾನು ಕಂಡಂತೆ ಓರ್ವ ಮಾನವತಾವಾದಿ. ಅದೇ ಅವರನ್ನು ಜನಪ್ರಿಯತೆಯ ಮೇರೆಗೇರಿಸಿದೆ. ಲಯನಿಸಂನಲ್ಲಿ ಅನೇಕ ಹೊಸತನದ ಕಾರ್ಯಕ್ರಮಗಳಿಗೆ ಕಾರಣರಾಗಿ ತಾವೇ ಆ ಯೋಜನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ದಾಂಪತ್ಯಾನುಬಂಧ, ಜಾನಪದ ಕಲಾಮೇಳ, ರಾಷ್ಟ್ರೋ ರಕ್ಷತಿ ರಕ್ಷಿತ ಹಾಗೂ ಆಶಾಕಿರಣಗಳಂತಹ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಲಯನಿಸಂ ಮತ್ತು ಸಮಾಜದಲ್ಲಿ ಜನಜನಿತರಾದರು. Service projects were held. ವಂದನೆಗಳು. ಹಾಗೆ ರೂಪಾಯಿ 5,000 ಮೊತ್ತವನ್ನು ಅಮರ್ನಾಥ್ ಇವರಿಗೆ ನೀಡಿ ಅವರ The governor addressed the gathering. ಈ ಸಂಸ್ಥೆಯಿಂದ ಎಲ್ಲ ತಾವು ತಯಾರು ಮಾಡಿರತಕ್ಕಂತ ರೆಕಾರ್ಡ್ಗಳಿರ್ಬೋದು, ಮತ್ತೆ ಈ ತಾವು ಇಲ್ಲಿವರೆಗೆ ನಡೆಸ್ತಾ ಇರತಕ್ಕಂತ ಎಲ್ಲ ಕ್ಯಾಬಿನೆಟ್ ನಮ್ಮ ಮೀಟಿಂಗ್ ನ ನೋಟಿಸ್ಗಳು ಇರ್ಬೋದು, ಮತ್ತೆ ನಿಮ್ಮೆಲ್ಲ ಕಾರ್ಯಕ್ಷೇತ್ರದ ರೆಕಾರ್ಡ್ಗಳನ್ನ ಒಳ್ಳೆ ರೀತಿಯಲ್ಲಿ ನೀವು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಮತ್ತು ಖಜಾಂಜಿ ಅವರು ಒಳ್ಳೆ ರೀತಿಯಲ್ಲಿ ಮಹತ್ವದ ದಾಖಲಾತಿಗಳನ್ನು ಇಟ್ಟು ಒಳ್ಳೆ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲದೆ ಅದಾದ ನಂತರ ನಾವು ನಿಟ್ಟೆ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಅವರ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಬ್ಬ ಹಾರ್ಟ್ ಪೇಷಂಟ್ ಅವರಿಗೆ ಆಪರೇಷನ್ ಆದಂತಹ ಸಂದರ್ಭದಲ್ಲಿ ಅವರಿಗೆ 10,000 ರೂಪಾಯಿಗಳ ಒಂದು ಸಹಾಯಧನವನ್ನು ಕೊಟ್ಟು ಅವರಿಗೆ ಸಹಕಾರ. The First Lady sang on the occasion. ಮುಡಿದಂತೆ 10 ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, 10 ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಜೀವನದಲ್ಲಿ ಜಾತ್ರೆ ಮುಗಿದಂತೆ. New members were inducted and kits were presented to them. In Lions Club of Mangala Devi, knowing that such membership obligates me to participate in all functions of the club to the best of my ability. ಜೋರಾಗಿ ಹೇಳಿ, ಕೇಳಿಸ್ಬೇಕು ನನಗೆ. I abide by Lions Code of Ethics, attend meetings regularly, accept such assignments as such given to me and contribute my share. The governor presented pin to the president. Banners were presented to the cabinet members. ದಯಮಾಡಿ ಸ್ಪಾನ್ಸರ್ಸ್ ನನ್ನ ಕಡೆ ತಿಳ್ಕೊಳ್ಬೇಕು. ಅಲ್ಲಿ Lionesses were also presented by banners. PST be honored.
President presented a check to the Governor. Second by District Governor Arun Shetty, Lan Ratnakar, Lan Harish, felicitated. Maybe more because most of the members are of my own age bracket, so we gel very well. This time, for 2 or 3 years, the members of Lions Mangala Gangotri family had the New Year functions at my residence. The fond memories are still in my heart. ಏಕೆಂದರೆ ಇಲ್ಲಿನ ಸದಸ್ಯರು ಎಲ್ಲಾ ರಂಗದಲ್ಲೂ ನಿಷ್ಣಾತರಾದ ನಾಯಕರೇ ಆಗಿರುವುದರಿಂದ ನಮ್ಮ ಪ್ರಾಂತ್ಯದ ಎಲ್ಲಾ ಚಟುವಟಿಕೆಗಳನ್ನು ವಿಶೇಷತೆಯಲ್ಲಿ ಕಾಣಬಹುದು. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಂತ್ಯದ ಈ ಅಗ್ರಗಣ್ಯ ಕ್ಲಬ್ನ ಎಲ್ಲಾ ಸದಸ್ಯರನ್ನು, ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿಗಳನ್ನು ಅಭಿನಂದಿಸುತ್ತಿದ್ದೇನೆ. ಮಂಗಳಾದೇವಿಯ ಕ್ಲಬ್, ನಾನು ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಾಗ ಹೇಳ್ತಾ ಇದ್ರು ಅವರು, ಈ ಒಂದು ಕ್ಲಬ್ಬಿನಲ್ಲಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ಅತ್ಯಂತ ಚುರುಕಾಗಿದ್ದಾರೆ, ಅತ್ಯಂತ ಆಕ್ಟಿವ್ ಆಗಿದ್ದಾರೆ, ಜಿಲ್ಲಾದಲ್ಲಿರ್ಬೋದು, ಅದು ಕ್ಲಬ್ ಲೆವೆಲ್ ಇರ್ಬೋದು ಅಂತ. ಹಾಗಾಗಿ ಈ ಒಂದು ಎಲ್ಲ ನನ್ನ ಮಾಜಿ ಅಧ್ಯಕ್ಷರುಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಮಂಗಳಾದೇವಿ ಕ್ಲಬ್ ಅವರಿಗೆ ನಾನು ನೀಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೆ. The meeting ended with vote of thanks. Kalpana Venkatesh compared the program. Later, Lioness Night was held. The President and J. Shri Lokesh welcomed the gathering. ಲಯನಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಲಯನಸ್ ಸಂಯೋಜಕಿ ಲಯನ್ ನಂದಿನಿ ಮೂರ್ತಿ ಎಂಜೆಎಫ್ ಹಾಗೂ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಮಂಜುನಾಥ ಮೂರ್ತಿ ಎಂಜೆಎಫ್ ನಾನು ಮಂಗಳಾದೇವಿ ಲಯನ್ ಮತ್ತು ಲಯನಸ್ ಕ್ಲಬ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. Secretary Kushalakshi read the club report. Lioness Nandini was introduced. A check was presented to the First Lady. Service projects were held. First Lady and Lioness Coordinator Nandini Murthy addressed the gathering. ನಮ್ಮನ್ನು ಇಷ್ಟು ಅಚ್ಚುಕಟ್ಟಾಗಿ ಪರಿಚಯಿಸಿದ ಲಯನ್ ಜಿ.ಆರ್. ಶೆಟ್ಟಿ ಮತ್ತು ಲಯನಸ್ ಭಾರತಿ ಶೆಟ್ಟಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಲಯನಸ್ ಸಂಪುಟದಲ್ಲಿ ಮಂಗಳಾದೇವಿ ಲಯನಸ್ ಸಂಸ್ಥೆಯಿಂದ 11 ಸದಸ್ಯರಿರುವುದು ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. And presented momentous to the PST. A check was presented to Nandini Murthy by the President. First Vice District Governor Kavita Shastri and Anasha Shetty felicitated the club. What is the strength of your district ಅಂತ ಮೊನ್ನೆ ಚೆನ್ನೈಯಲ್ಲಿ ಕೇಳಿದ್ರು. So I wrote, our ladies of District 317D are our strength in the burden. The first strength, we had to write 5, but top of the list was the ladies in our organization. Be it the lionesses, be it the lady lions. ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು, there is a stamp of feminine touch always in all our programs. You see today's chief guest lioness coordinator Nandini Murthy. She has the compassion of Sudha Murthy. She has the creativity of a Kiran Majumdar. She has a beautiful voice of a Lata Mangeshkar. And she is a pride not only of Manjunath Murthy, but she is a pride of our district. We are very proud of you, madam. Meeting ended with vote of thanks. Later, a beautiful cultural program was held. प्रेमनाते पास आते हल्ला क्लास कोल्लो कलते एक नाते बंजारा दिलते हरिता खुशी में पट्टोडिस्ते देवी माता नलिपूगा इस्ते देवी माता नलिपूगा इस्ते देवी माता नलिपूगा इस्ते. That's all for now. We'll be back with more news on the same channel at the same time. Till then, goodbye.